TV, forever on fire. SC/SP ಮತ್ತು PTSP ಯೋಜನೆ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಆರೋಪ. ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನೋಟಿಸ್ ಅನ್ನು ಕೊಟ್ಟಿದೆ. ಪರಿಶಿಷ್ಟ ಜಾತಿಗೆ ಸೇರಬೇಕಾದಂತ ಹಣದ ಲೆಕ್ಕವನ್ನ ಕೇಳಿದೆ ಕೇಂದ್ರ ಆಯೋಗ. ಗ್ಯಾರಂಟಿ ಒಳಗೆ ಬರುವಂತ ದಲಿತರಿಗೆ ನೀಡ್ತಾ ಇದ್ದೇವೆ ಅಂತ ಸರ್ಕಾರ ಹೇಳಿದೆ. ಈ ಕಾರಣ ನೀಡಿ ಗ್ಯಾರಂಟಿಗಾಗಿ 14,750 ಕೋಟಿ ರೂಪಾಯಿ ಹಣ ಹಂಚಿಕೆ ಸರ್ಕಾರದ ಗೊಂದಲದ ನಿರ್ಧಾರವನ್ನ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಪ್ರಶ್ನೆಯನ್ನ ಮಾಡಿದೆ. ಹಣ ಬಳಕೆ ಹೇಗೆ ಮತ್ತು ಏಕೆ ಅನ್ನುವಂತ ಕಾರಣ ನೀಡುವಂತೆ ಸರ್ಕಾರಕ್ಕೆ ನೋಟಿಸ್ ಅನ್ನ ಕೊಡಲಾಗಿದೆ. ವಾರದೊಳಗೇನೆ ಸಮಗ್ರ ಮಾಹಿತಿಯನ್ನು ಒದಗಿಸುವಂತೆ ಸೂಚನೆಯನ್ನ ನೀಡಿದೆ ಆಯೋಗ. ಸರ್ಕಾರ ಹಾಗೂ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರದಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನೋಡಿ, SC/SP ಮತ್ತು PTSP ಯೋಜನೆ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಒಂದು ಆರೋಪ. ಈಗ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನೋಟಿಸ್ ಅನ್ನ ಕೊಟ್ಟಿದೆ. ನೋಡಿ, ಪರಿಶಿಷ್ಟ ಜಾತಿಗಳ ಉಪಯೋಜನೆ ಇದರ ಯೋಜನೆಯ ಹಣವನ್ನ ಈ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನೋಟಿಸ್ ಕೊಟ್ಟಿದೆ. ಎಷ್ಟು ಖರ್ಚು ಮಾಡ್ಕೊಂಡಿದ್ದೀರಾ, ಏನಕ್ಕೆ ಖರ್ಚು ಮಾಡ್ಕೊಂಡಿದ್ದೀರಾ, ಲೆಕ್ಕ ಕೊಡಿ ಅಂತ ಕೇಳಿದ್ದಾರೆ. ಈ ಗ್ಯಾರಂಟಿ ಒಳಗೆ ಬರುವಂಥ ದಲಿತರಿಗೆ ನೀಡ್ತಾ ಇದ್ದೀವಿ ಅಂತ ಸರ್ಕಾರ ಕೂಡ ಹೇಳ್ಕೊಂಡಿದೆ. ಆ ಕಾರಣಕ್ಕಾಗಿ ಈ ಗ್ಯಾರಂಟಿಗಾಗಿ 14,750 ಕೋಟಿ ರೂಪಾಯಿ ಹಣ ಹಂಚಿಕೆ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರದ ಗೊಂದಲದ ನಿರ್ಧಾರವನ್ನ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಪ್ರಶ್ನೆಯನ್ನ ಮಾಡಿದೆ, ನೋಟಿಸ್ ಅನ್ನ ಕೊಟ್ಟಿದೆ. ಹಣ ಬಳಕೆ ಹೇಗೆ ಮಾಡ್ಕೊಂಡ್ರೆ, ಯಾಕೆ ಮಾಡ್ಕೊಂಡ್ರೆ, ಅದೆಲ್ಲದ್ರದ್ದು ಕಾರಣ ಬೇಕು ಅಂತ ನೋಟಿಸ್ ಅನ್ನ ಸರ್ಕಾರಕ್ಕೆ ಕೊಡಲಾಗಿದೆ. ಇನ್ನು ಒಂದು ವಾರದೊಳಗೇನೆ ಸಮಗ್ರ ಮಾಹಿತಿಯನ್ನು ಒದಗಿಸಬೇಕು ಅಂತ ಆಯೋಗ ಸೂಚನೆಯನ್ನು ಕೂಡ ನೀಡಿದೆ. ಸರ್ಕಾರ ಹಾಗೂ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರದಿಂದ ಈ ನೋಟಿಸನ್ನು ಜಾರಿ ಮಾಡಲಾಗಿದೆ. ಇದಕ್ಕೆ ಇನ್ಯಾವ ಥರ ಉತ್ತರ ಕೊಡ್ತಾರೋ, ಯಾವಾಗ ರಿಪ್ಲೈ ಕೊಡ್ತಾರೋ ಕಾದು ನೋಡಬೇಕಾಗಿದೆ. ಈ SC/SP ಮತ್ತು PTSP ಈ ಯೋಜನೆಯ ಹಣವನ್ನು ಇವ್ರು ಹೇಳಿದ್ರಲ್ಲ, ಗ್ಯಾರಂಟಿ ಯೋಜನೆ ನಿಂಗೂ ಫ್ರೀ ನಂಗೂ ಫ್ರೀ ಅವ್ರಿಗೂ ಫ್ರೀ ಅಂತ ಅದಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಇದೀಗ ಕೇಂದ್ರದಿಂದ ನೋಟಿಸ್ ಅಂತೂ ಬಂದಿದೆ, ಒಂದು ವಾರದೊಳಗೆ ಉತ್ತರ ಕೊಡಬೇಕು ಅಂತಲೂ ಹೇಳಿದ್ದಾರೆ. ಸೊ ಯಾವ ರೀತಿಯಾಗಿ ಸರ್ಕಾರ ಈಗ ಉತ್ತರ ಕೊಡಬೇಕಾಗತ್ತೆ ಅಂತ? ನೀತಿ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SC/PSP ಹಣವನ್ನ ಅಂದ್ರೆ ದಲಿತ ಅಭಿವೃದ್ಧಿಗಾಗಿ ಸರ್ಕಾರ ಸೂಚನೆ ಮಾಡಿತ್ತು. ಅದರ ಹಣವನ್ನ ಬಳಕೆ ಮಾಡುವ ಹಿನ್ನೆಲೆಯಲ್ಲಿ ಈಗ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಬಳಕೆ ಮಾಡುವಂತಹ ಹಣವನ್ನ ಈ ನಿಧಿಯಿಂದ ಬಳಸಲಾಗ್ತಾ ಇದೆ. ಸರ್ಕಾರ ಇಲ್ಲಿವರೆಗೂ ಕೊಟ್ಟಿರುವ ಹೇಳಿಕೆ ಪ್ರಕಾರ ಗ್ಯಾರಂಟಿ ಯೋಜನೆ ಒಳಗೆ ಬರುವಂತಹ ದಲಿತ ಸಮುದಾಯದವರಿಗೆ ಈ ಹಣವನ್ನು ವಿನಿಯೋಗ ಮಾಡಲಾಗ್ತದೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದೆ. ಆದ್ರೆ ಸರ್ಕಾರದ ಈ ನಿರ್ಧಾರದ ಬಗ್ಗೆ ಸಮುದಾಯದಲ್ಲೂ ಹಾಗೆ ಕೆಲವು ಮುಖಂಡರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಎಲ್ಲರಿಗೂ ಫ್ರೀ ಅನ್ನುವಂತ ಸಂದರ್ಭದಲ್ಲಿ ಈ ಸಮುದಾಯಕ್ಕೆ ಮಾತ್ರ ಅದಕ್ಕಾಗಿ ಅಭಿವೃದ್ಧಿಗೆ ಮೀಸಲಾಗಿದ್ದ ಹಣವನ್ನ ಬಳಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ, ಹಾಗಿದ್ಮೇಲೆ ಫ್ರೀ ಅನ್ನುವಂತ ವಿಚಾರ ಎಲ್ಲಿಂದ ಬರ್ತದೆ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಮತ್ತೊಂದು ಮಾಹಿತಿಗಳ ಪ್ರಕಾರ ಸರ್ಕಾರ ಈಗ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಹಣವನ್ನು ವಿನಿಯೋಗಿಸಿಕೊಳ್ಳುವುದಕ್ಕೆ ಅವಶ್ಯಕ ಇರುವಂತಹ ದಾರಿಯನ್ನು ಮಾಡುವುದಕ್ಕೆ ಈ ದಲಿತ ಸಮುದಾಯಕ್ಕೆ ಮೀಸಲಿಟ್ಟಂತಹ ಅಭಿವೃದ್ಧಿಯ ಹಣವನ್ನ ಅದರಲ್ಲಿ ತೊಡಗಿಸಿಕೊಂಡು ಆ ಸಮುದಾಯದವರ ಹೆಸರನ್ನು ಹೇಳಿಕೊಂಡು ಲಾಭವನ್ನು ಪಡೆಯುವ ಪ್ರಕ್ರಿಯೆಯನ್ನ ಮಾಡ್ತಾ ಇದೆ. ದಲಿತರ ಅಭಿವೃದ್ಧಿಯೇ ನಮ್ಮ ಸರ್ಕಾರದ ಮೂಲಮಂತ್ರ ಅನ್ನುವಂತಹ ಮಾತನ್ನ ಹೇಳ್ಕೊಂಡು ಬಂದಂತಹ ಈ ಸರ್ಕಾರ ಈಗ ಆ ಮಾತನ್ನ ಮೀರಿ ನಡೀತಾ ಇದೆ ಅನ್ನುವಂತಹ ಆರೋಪ ಇದೆ. ಸೊ ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಆಯೋಗ ಅಂದ್ರೆ ದಲಿತರ ರಾಷ್ಟ್ರೀಯ ಆಯೋಗ ಸರ್ಕಾರಕ್ಕೆ ಮತ್ತು ಕಾರ್ಯದರ್ಶಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಈಗ ಬಳಕೆ ಸಲುವಾಗಿ ತೆಗೆದುಕೊಂಡಿರುವಂತಹ 14,000 ಕೋಟಿ ರೂಪಾಯಿ ಹಣದ ಲೆಕ್ಕಾಚಾರವನ್ನ ಕೊಡಬೇಕು, ಇದನ್ನ ಒಂದು ವಾರದೊಳಗೆ ಉತ್ತರಿಸಬೇಕು, ಇಲ್ಲದಿದ್ದರೆ ಮುಂದಿನ ಕ್ರಮಕ್ಕೆ ಸಿದ್ಧರಾಗಿ ಅನ್ನುವಂತಹ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಎಲ್ಲ ರೀತಿಯಾದಂತಹ ಸಮಗ್ರ ಮಾಹಿತಿಯನ್ನ ಆಯೋಗದ ಮುಂದೆ ನೀಡಬೇಕಾಗತ್ತೆ. ಆ ಬಳಿಕ ಸರ್ಕಾರದ ನಿಲುವನ್ನು ನೋಡಿ ಆಯೋಗ ಮುಂದಿನ ವಿಚಾರಣೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರವನ್ನು ಪ್ರಕಟಿಸುತ್ತೆ. ಸದ್ಯಕ್ಕೆ ಸರ್ಕಾರದ ಮುಂದಿರುವಂತಹ ಈ ಸಂಕಷ್ಟದ ದಿನವನ್ನ ಯಾವ ರೀತಿ ಅದು ಲೀಡ್ ಮಾಡ್ತದೆ, ಸಮಾಜ ಕಲ್ಯಾಣ ಸಚಿವರು ಹಾಗೆ ಮುಖ್ಯಮಂತ್ರಿಗಳು ಇದಕ್ಕೆ ಯಾವ ರೀತಿಯ ಸ್ಪಷ್ಟೀಕರಣವನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.